ಎಂಟಾಯ್ತು. ಪುನಃ ನಾವು ಇನ್ನೊಂದು ಸಂಖ್ಯೆನ ಸೇರಿಸ್ತಾ ಹೋಗೋಣ. ಹೇಗೆ? ಎಂಟಾಯ್ತಲ್ವಾ? 8 ಬಂದ್ರೆ ಮತ್ತೆ ನಾನೇನ್ ಮಾಡ್ತಾ ಇದ್ದೀನಿ, 8ಕ್ಕೆ ಇನ್ನೊಂದು ಸಂಖ್ಯೆನ ಸೇರಿಸ್ತಾ ಹೋಗ್ತಾ ಇದ್ದೀನಿ. ಆಗ ಎಷ್ಟಾಯ್ತು? 9. ಹೌದಾ? ಎಷ್ಟಾಯ್ತು? 9 ಆಯ್ತು. ಎಷ್ಟಾಯ್ತು? 9. ಈವರೆಗೂ 10. 9. ಹೌದಾ? ಇದಿಷ್ಟು ಸಂಖ್ಯೆಗಳನ್ನು ನಾವು ಇವಾಗಲೇ ಕಲ್ತ್ಕೊಂಡ್ವಿ. ಎಷ್ಟು ಕಲ್ತ್ಕೊಂಡ್ವಿ? 1 ರಿಂದ 9 ತನಕ ಸಂಖ್ಯೆಗಳನ್ನ ಕಲ್ತ್ಕೊಂಡ್ವಿ. ಮುಂದಿನ ಸಂಖ್ಯೆ ಯಾವುದು? 9. ಇಷ್ಟ ಈಗ ಕಲ್ತಿರೋದು 1 ರಿಂದ 9 ಅಷ್ಟೇ. ನೀವು ಈಗ ಮುಂದೆ ನಿಮ್ಗೆ ಗೊತ್ತಿದೆ 9 ಆದ್ಮೇಲೆ ಮುಂದಿನ ಸಂಖ್ಯೆ ಯಾವುದು ಅಂತ. ಆ ಮುಂದಿನ ಸಂಖ್ಯೆ ಯಾವುದು? 10. 9ರ ಮುಂದಿನ ಸಂಖ್ಯೆ 10. ಹೌದಾ? 10ನ್ನ ನಾವು ಬರಿಬೇಕಾದ್ರೆ ಮೊದಲೇನ್ ಮಾಡ್ತೀವಿ? 1ನ್ನ ಹಾಕ್ತಿವಿ, ನಂತರ 0ನ್ನ ಹಾಕ್ತಿವಿ, 10 ಆಗತ್ತೆ. 9ರ ಮುಂದಿನ ಸಂಖ್ಯೆ 10. ಹೌದಾ? 10 ಆಯ್ತು ತಾನೆ? ಈಗ 10 ಆಗೋಗಿದೆ. ಇಲ್ಲಿ 10 ಆಗ್ಬೇಕಾದ್ರೆ ನಮ್ಗೆ 0ಯ ಅವಶ್ಯಕತೆ ಇದೆ. ಏನಿದೆ? 0ಯ ಅವಶ್ಯಕತೆ ನಮ್ಗೆ ಇದೆ ಅಲ್ವಾ? ಹಾಗೆ ಆ ಒಂದು 0ಯ ಬಗ್ಗೆನೇ ಈ ದಿನ ನಾವು ತಿಳ್ಕೊಳ್ಳೋಣ. ಹಾಗಾದ್ರೆ ಈ ದಿನದ ಪಾಠ ಏನು? 0. ಈ ದಿನದ ಪಾಠ ಏನು ಮಕ್ಕಳ? 0. 0ನ ಹೇಗೆ ಬರೆಯೋದು? ಒಂದು ವೃತ್ತ ತರ ಹಾಕ್ಬಿಟ್ರೆ ಅದು 0 ಆಗತ್ತೆ. ಹೌದಾ? ಇದಕ್ಕೆ ನಾವೇನ್ ಹೇಳ್ತೀವಿ? 0 ಅಂತ ಹೇಳ್ತೀವಿ. ಹಾಗೆ 0 ಆಗೋದಕ್ಕೆ ಒಂದು ಹಾಡನ್ನ ಹೇಳ್ಕೊಡ್ತೀನಿ, ಕಲ್ತ್ಕೊಳ್ಳಿ. ಎಣಿಸಲಿಕ್ಕೆ ಏನೂ ಇಲ್ಲ ಅಂದರೆ, ಎಣಿಸಲಿಕ್ಕೆ ಏನೂ ಇಲ್ಲ ಅಂದರೆ 0 ಗಣನ, 0 ಗಣನ. ಎಣಿಸಲಿಕ್ಕೆ ಏನೂ ಇಲ್ಲ ಅಂದರೆ 0 ಗಣನ, 0 ಗಣನ. 10 ಆಗಲಿಕ್ಕೆ ಬೇಕು, 10 ಆಗಲಿಕ್ಕೆ ಬೇಕು, 10 ಆಗಲಿಕ್ಕೆ ಬೇಕು 0 ಗಣನ, 0 ಗಣನ. ಎಣಿಸಲಿಕ್ಕೆ ಏನೂ ಇಲ್ಲ ಅಂದರೆ, ಎಣಿಸಲಿಕ್ಕೆ ಏನೂ ಇಲ್ಲ ಅಂದರೆ 0 ಗಣನ, 0 ಗಣನ, 0 ಗಣನ, 0 ಗಣನ. ಜೋಬಿನಲ್ಲಿ ಏನೋ ಇದೆ, ಎಣಿಸಿ ನೋಡೋಣ. ಜೋಬಿನಲ್ಲಿ ಏನೋ ಇದೆ, ಎಣಿಸಿ ನೋಡೋಣ. ಏನೂ ಇಲ್ಲ ಅಂದರೆ, ಏನೂ ಇಲ್ಲ ಅಂದರೆ 0 ಗಣನ, 0 ಗಣನ, 0 ಗಣನ. ಬ್ಯಾಗಿನಲ್ಲಿ ಏನೋ ಇದೆ ನೋಡೋಣ. ಬ್ಯಾಗಿನಲ್ಲಿ ಏನೋ ಇದೆ, ಎಣಿಸಿ ನೋಡೋಣ. ಬ್ಯಾಗಿನಲ್ಲಿ ಏನೂ ಇಲ್ಲ ಅಂದರೆ, ಬ್ಯಾಗಿನಲ್ಲಿ ಏನೂ ಇಲ್ಲ ಅಂದರೆ 0 ಗಣನ, 0 ಗಣನ, 0 ಗಣನ, 0 ಗಣನ. ಎಣಿಸಲಿಕ್ಕೆ ಏನೂ ಇಲ್ಲ ಅಂದರೆ 0 ಗಣನ. 10 ಆಗಲಿಕ್ಕೆ ಬೇಕು, 10 ಆಗಲಿಕ್ಕೆ ಬೇಕು 0 ಗಣನ, 0 ಗಣನ. 10 ಆಗಲಿಕ್ಕೆ ಬೇಕು, 10 ಆಗಲಿಕ್ಕೆ ಬೇಕು 0 ಗಣನ, 0 ಗಣನ. ನೋಡಿ ಮಕ್ಕಳ, ಈಗ ನೀವು 10ರ ಸಂಖ್ಯೆನ ಕಲಿಬೇಕು. ಹೌದಾ ಅಲ್ವಾ? ಆ 10ರ ಸಂಖ್ಯೆ ಕಲಿಬೇಕು ಅಂದಾಗ ನಿಮ್ಗೇನ್ ಬೇಕು? 0ಯ ಅವಶ್ಯಕತೆ ಇದೆ. ಈಗ ಜೋಬಲ್ ನೋಡ್ತೀರಾ, ಜೋಬಲ್ ದುಡ್ಡೇ ಇಲ್ಲ. ಆಗ ನೀವೇನಂತೀರಿ? ನನ್ನ ಜೋಬಲ್ ಏನೂ ಇಲ್ಲ, ಬರೀ ಖಾಲಿ, ಪರ್ಸೆ ಖಾಲಿ, ಜೋಬೆ ಖಾಲಿ ಅಂತ ಹೇಳಿದಾಗ ಹಾಗೇನಾಗುತ್ತೆ? ಏನೂ ಇಲ್ಲ. ಹಾಗಾದ್ರೆ 0 ಅಂದ್ರೆ ಏನು? ಏನೂ ಇಲ್ಲ. 0 ಅಂದ್ರೆ ಏನು? ಏನೂ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ. 0 ಅಂದರೆ ಏನೂ ಇಲ್ಲ, ಯಾವುದೂ ಇಲ್ಲ. ನಿಮ್ಮ ಬ್ಯಾಗಲ್ಲಿ ಯಾವುದೂ ಇಲ್ಲ, ಯಾವುದೂ ಇಲ್ಲ, ಏನೂ ಇಲ್ಲ, ಯಾವುದೂ ಇಲ್ಲ. ಹೌದಾ? ಏನೂ ಇಲ್ಲ, ಯಾವುದೂ ಇಲ್ಲ. ಹಾಗಂದಾಗ ನಾವೇನಂತೀವಿ? ಅದನ್ನ 0 ಅಂತೀವಿ. ಹಾಗಾದ್ರೆ 0ಗೆ ಬೆಲೆ ಇಲ್ವಾ? 0ಗೆ ಬೆಲೆ ಇದೆ.
ಸೊನ್ನೆಗೆ ಬೆಲೆ ಇದೆ. ಈ ಸೊನ್ನೆಯನ್ನ ಕಂಡುಹಿಡಿದಿದ್ದು ಯಾರು ಗೊತ್ತಾ ಮಕ್ಕಳ? ನಾವೇ ಭಾರತೀಯರು. ಸೊನ್ನೆಯನ್ನ ಕಂಡುಹಿಡಿದ್ಯಾರು? ನಾವೇ ಭಾರತೀಯರು. ಸೊನ್ನೆ ಈಗ ಅನೇಕ ಗಣಿತಜ್ಞರಿದ್ದಾರೆ, ಹೌದಾ? ಭಾಸ್ಕರಾಚಾರ್ಯ, ಹಾಗೆ ಆರ್ಯಭಟ, ಹಾಗೆ ಲೀಲಾವತಿ, ಇವರೆಲ್ಲ ಗಣಿತಜ್ಞರು. ಅಂದ್ರೆ ಗಣಿತವನ್ನ ಕಂಡುಹಿಡಿದಂಥ ಗಣಿತಜ್ಞರು ಅಂತ ಹೇಳ್ತೀವಿ. ಆದ್ರೆ ಈ ಸೊನ್ನೆಯನ್ನ ಕಂಡುಹಿಡಿದಿದ್ದು ನಮ್ಮ ಭಾರತ ದೇಶ. ಯಾರು ಕಂಡುಹಿಡಿದಿದ್ದು? ನಮ್ಮ ಭಾರತ ದೇಶ. ಭಾರತ ದೇಶದಲ್ಲಿ ಈ ಸೊನ್ನೆಯನ್ನ ಕಂಡುಹಿಡಿದಂತ ಒಂದು ಹೆಸರು ಏನು ಗೊತ್ತಾ? ಯೂಕ್ಲಿಡ್. ಯೂಕ್ಲಿಡ್ ಅನ್ನೋ ಒಬ್ಬ ಗಣಿತಜ್ಞರು ಈ ಸೊನ್ನೆಯನ್ನ ಕಂಡುಹಿಡಿದ್ರು. ಯೂಕ್ಲಿಡ್ ಅನ್ನೋ ಒಬ್ಬ ಗಣಿತಜ್ಞರು ಈ ಸೊನ್ನೆಯನ್ನ ನಮಗೆ ಕೊಡುಗೆಯಾಗಿ ಕೊಟ್ರು ಅಲ್ವಾ? ಹಿಂದೆ ಲೆಕ್ಕವನ್ನ ಮಾಡಬೇಕಾಗಿದ್ರೆ ಬರೀ ಗೇಟ್ಗಳನ್ನ ಹೇಳ್ಕೊಂಡು ಹೋಗ್ತಾ ಇದ್ರು. ಇಂದಿನ ಕಾಲದಲ್ಲಿ ನಮ್ಗೇನಾದ್ರು ಲೆಕ್ಕ ಬೇಕು ಅಂತಂದ್ರೆ ಸರಿ ಗೇಟ್ನಲ್ಲೇ ಹೇಳ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಈ ಭಾರತೀಯರು ಸೊನ್ನೆಯನ್ನ ಕಂಡಿಡಿದ ನಂತರ ಆ ಸೊನ್ನೆಯನ್ನ ಬಳಕೆ ಮಾಡ್ಕೊಳ್ಳೋಕೆ ನಮ್ಗೆ ಸುಲಭ ಆಯ್ತು, ಹೌದಾ? ಈಗ ನೋಡಿ, ಏನೂ ಇಲ್ಲ, ಯಾವುದೂ ಇಲ್ಲ ಅಂತಂದಾಗ ನಾವೇನ್ ಅನ್ಕೊಂತೀವಿ? ನಮ್ಮ ಹತ್ರ ಏನೂ ಇಲ್ಲ, ಎಲ್ಲ ಖಾಲಿ ಅನ್ಕೊಂತೀವಿ. ಆಗ ಸೊನ್ನೆಗೆ ಬೆಲೆ ಇಲ್ಲ ಅಂತ ಅನ್ಕೊಳ್ಳೋಕಿಲ್ಲ, ಗೊತ್ತಾಯ್ತಾ? ಸೊನ್ನೆ ಇದ್ರೇನೆ 10 ಆಗತ್ತೆ. ನೋಡಿ, ಈಗ ಇದನ್ನ ಅಳಿಸ್ತೀನಿ ನಾನು. ಇದೆಲ್ಲ ಗೊತ್ತಾಯ್ತಲ್ಲ ಮಕ್ಕಳ? 1 ರಿಂದ 9 ಸಂಖ್ಯೆನ ಈಗಾಗಲೇ ಕಲ್ತಿದ್ದೀರಾ ನೀವು. ಹಾಗೆ ಕಲ್ತಿದ್ದೀರಲ್ವಾ? ಈಗ ನಾನು ಏನ್ ಮಾಡ್ತಾ ಇದ್ದೀನಿ? ಈಗ ಸೊನ್ನೆ, ಈಗ ನೀವು 1 ಅಂತ ಬರದ್ರಿ. ಆ 1ಕ್ಕೆ ಬೆಲೆ ಬರಬೇಕು ಅಂದ್ರೆ ಅದ್ರ ಪಕ್ಕ ಸೊನ್ನೆ ಇರ್ಲೇಬೇಕು. ಆಗ ಇದರ ಬೆಲೆ 10 ಆಗತ್ತೆ. 1ರ ಪಕ್ಕ ಸೊನ್ನೆ ಬಂದಾಗ ಅದರ ಬೆಲೆ ಏನಾಗತ್ತೆ? 10 ಆಗತ್ತೆ. ಇನ್ನೂ ಒಂದು ಸೊನ್ನೆ ಬಂತು ಅಂತ ಇಟ್ಕೊಳ್ಳಿ, ಆಗ ಅದ್ರ ಬೆಲೆ ಏನಾಯ್ತು? 100 ಆಯ್ತು. ಇನ್ನೂ ಒಂದು ಸೊನ್ನೆ ಬಂತು ಅಂತ ಇಟ್ಕೊಳ್ಳಿ, ಆಗ ಅದ್ರ ಬೆಲೆ ಏನಾಯ್ತು? 1000 ಆಯ್ತು. ಅಂದ್ರೆ ಯಾವುದೇ ಒಂದು ಸಂಖ್ಯೆಯಿಂದ ಬಲಕ್ಕೆ ಬಂದಾಗ ಅದರ ಬೆಲೆ ಏನಾಗ್ತಾ ಹೋಗುತ್ತೆ? ಹೆಚ್ಚುತ್ತಾ ಹೋಗುತ್ತೆ. ಈಗ 1 ಅಂತಲ್ಲ, 2 ಅಂತಲೇ ಇರ್ಬೋದು. 2ರ ಪಕ್ಕ ಸೊನ್ನೆ ಬಂತು ಅಂತ ಇಟ್ಕೊಳ್ಳಿ, 20 ಆಯ್ತು. ಪುನಃ ಒಂದು ಸೊನ್ನೆನ ಹಾಕಿದ್ವಿ, 200 ಆಯ್ತು. ಪುನಃ ಇನ್ನೊಂದು ಸೊನ್ನೆನ ಹಾಕಿದ್ವಿ, 2000 ಆಯ್ತು. ಈ ರೀತಿ ಸೊನ್ನೆ ಬೆಲೆಯ ಹೆಚ್ಚುತ್ತಾ ಹೋಯ್ತು. ಅದರಿಂದ ಎಷ್ಟು ಸೊನ್ನೆ ಬೇಕಾದ್ರೂ ಹಾಕ್ತಾ ಹೋದ್ರೆ 1 ಇದ್ದಿದ್ದು 10 ಆಯ್ತು, 10 ಇರೋದು 100 ಆಯ್ತು, 100 1000, 10,000, ಲಕ್ಷ, 10 ಲಕ್ಷ, ಕೋಟಿ, ದಶಕೋಟಿ, ಹೀಗೆ ಮಿಲಿಯನ್ ಈ ರೀತಿ ಸಂಖ್ಯೆಗಳಿಗೆ ಕೊನೆನೇ ಇಲ್ಲ. ಆಕಾಶದಲ್ಲಿ ಹೇಗೆ ನಕ್ಷತ್ರಗಳಿಗೆ ಕೊನೆ ಇಲ್ವೋ ಹಾಗೆ ಸಂಖ್ಯೆಗಳಿಗೆ ಕೊನೆ ಅನ್ನೋದೇ ಇಲ್ಲ. ಇದೆಯಾ ಕೊನೆ? ಇಲ್ವೇ ಇಲ್ಲ. ಅದು ಮುಗಿಯದ ಒಂದು ಸಂಖ್ಯೆಗಳು ಇದ್ದೇ ಇರುತ್ತೆ, ಮುಗಿಯದೇ ಇಲ್ಲ, ಖಾಲಿನೇ ಆಗಲ್ಲ, ಹೋಗ್ತಾನೆ ಇರುತ್ತೆ. ಬಿಲಿಯನ್ನು ಈ ರೀತಿ 1 ರಿಂದ ಶುರುವಾಗಿದ್ದು, 0ಯಿಂದ ಶುರುವಾಗಿದ್ದು ಬೆಳೀತಲೇ ಹೋಗುತ್ತೆ. ಎಷ್ಟು ಬೇಕಲ್ಲ ಆಗ್ಬೋದು ನೋಡಿ. ಎಷ್ಟು ಸೊನ್ನೆ ಹಾಕೊಂಡ್ರು ಇದ್ರ ಬೆಲೆ ಹೆಚ್ಚುತ್ತಾನೆ ಹೋಗುತ್ತೆ. ಆದ್ರೆ ಈ ಒಂದು ಸಂಖ್ಯೆಯಿಂದ ಇಂದಕ್ಕೆ ನಾವು ಸೊನ್ನೆಯನ್ನ ಹಾಕೋಣ, ಇಂದಕ್ಕೆ ಸೊನ್ನೆಯನ್ನ ಹಾಕೋಣ, ಆಗ ಏನಾಗುತ್ತೆ? ಆ ಸೊನ್ನೆಗೆ ಬೆಲೆಯೇ ಇಲ್ಲ. ಎಷ್ಟೇ ಸೊನ್ನೆ ಹಾಕೊಳ್ಳಿ ನಾವು. ನೋಡಿ, ಈಗ ಮತ್ತೆ ಇದನ್ನ ರಬ್ ಮಾಡ್ತೀನಿ ನಾನು. ಮತ್ತೆ ಇದನ್ನ ರಬ್ ಮಾಡಿದೆ. ಈಗ ನೋಡಿ ಮಕ್ಕಳ, ಇಲ್ಲಿ 1 ಇದೆ ಅಲ್ಲ ಮಕ್ಕಳ, ಇದ್ರ ಪಕ್ಕ ಸೊನ್ನೆ ಹಾಕ್ತಾಯ್ತು. ಅದೇ ಈ 1ರ ಪಕ್ಕ ನೀವು ಎಡಕ್ಕೆ ಸೊನ್ನೆ ಹಾಕಿ, ಆಗ ಅದ್ರ ಬೆಲೆ ಒಂದೇ ಇರುತ್ತೆ. ಏನಾಗತ್ತೆ? ಒಂದೇನೇ ಇರುತ್ತೆ. 10 ಆಗ್ಲಿ, 100 ಆಗ್ಲಿ, 1000 ಆಗ್ಲಿ ಆಗಲ್ಲ. ಆದ್ರೆ ಎಡದಿಂದ ಬಂದಾಗ ಅದ್ರ ಬೆಲೆ ಎಷ್ಟಿರುತ್ತ, ಆ ಸಂಖ್ಯೆ ಬೆಲೆ ಎಷ್ಟಿರುತ್ತೋ ಅಷ್ಟೇ ಆಗತ್ತೆ, ಗೊತ್ತಾಯ್ತಾ? ಈಗ ಇದ್ರ ಪಕ್ಕ 3 ಹಾಕ್ತೆ ಅಂತ ಇಟ್ಕೊಳ್ಳಿ, ಇದನ್ನ 13 ಅಂತ ಹೇಳ್ತೀವಿ ಹೊರತು ಹೆಚ್ಚಿಗೆ ಹೇಳಲ್ಲ. ಅದೇ ಈಗ ನಾವೇನು ಇನ್ನೊಂದು ಸೊನ್ನೆ ಹಾಕ್ತೀವಿ ಅಂತ ಇಟ್ಕೊಳ್ಳಿ, ಇಲ್ಲಿ ಆಗ ಇಲ್ಲಿ ಹಾಕ್ದಾಗ ಏನಾಯ್ತು? 130 ಆಯ್ತು, ಹೌದಾ? ಇದ್ರ ಬೆಲೆ ಜಾಸ್ತಿ ಆಗ್ತಾ ಹೋಯ್ತು. ಅದೇ ಇದ್ರ ಪಕ್ಕ ಇನ್ನೊಂದು ಸೊನ್ನೆ ಹಾಕ್ತೀವಿ ಅಂತ ಇಟ್ಕೊಳ್ಳಿ, ಆಗ ಅದ್ರ ಬೆಲೆ ಹೆಚ್ಚಾಗೋದಿಲ್ಲ, ಅಷ್ಟೇ ಇರುತ್ತೆ. ಆದ್ರಿಂದ ಸೊನ್ನೆ ಅನ್ನೋದು ನಾವು ಹೇಳ್ತೀವಿ ಏನೂ ಇಲ್ಲ, ಯಾವುದೂ ಇಲ್ಲ, ಆ ಥರ ಎಲ್ಲ ಹೋಗ್ತೀವಿ. ಆದ್ರೆ ಸೊನ್ನೆಗೂ ಸಹ ಬೆಲೆ ಇದೆ. ಸೊನ್ನೆ ಇದ್ರೇನೆ 10 ಆಗಕ್ಕೆ ಸಾಧ್ಯ, 100 ಆಗಕ್ಕೆ ಸಾಧ್ಯ, ಸಂಖ್ಯೆಗಳು ಬೆಳೆಯೋದಕ್ಕೆ ಸಾಧ್ಯ. ಸೊನ್ನೆ ಇಲ್ಲದೆ ಹೋಗಿದ್ರೆ ಬರೀ 1 ರಿಂದ 9ರಲ್ಲೇ ನಾವು ಇರ್ಬೇಕಾಗಿತ್ತು,
ಗೊತ್ತಾಯ್ತಾ? ಸೊನ್ನೆ ಬಂದಿದ್ರಿಂದನೇ ಏನಾಯ್ತು, ಸಂಖ್ಯೆಗಳಿಗೆ ಒಂದು ಬೆಲೆ ಬಂತು. ಹೌದಲ್ಲ ಮಕ್ಕಳ? ಈಗ ನಮ್ಗೆ ಸೊನ್ನೆ ಬೇಕು ಬೇಡವೋ ಹೇಳಿ? ಬೇಕು. ಸೊನ್ನೆ ನಮ್ಗೆ ಬೇಕೇ ಬೇಕು. ಸೊನ್ನೆ ಇದ್ರೇನೆ 1 ರೂಪಾಯಿ ಇರೋದು 10 ರೂಪಾಯಿ ಆಗತ್ತೆ. 12 ಸೊನ್ನೆ ಹಾಕಿದ್ರೆ 100 ರೂಪಾಯಿ ಆಗತ್ತೆ. ಹೌದಾ? 1 ರೂಪಾಯಿಗೆ ಚಾಕ್ಲೇಟ್ ಬರುತ್ತೆ ಅಂತ ಇಟ್ಕೊಳ್ಳಿ. ಅದೇ 10 ರೂಪಾಯಿ ಕೊಟ್ರೆ ಕ್ಯಾಡ್ಬರೀಸ್ ಬರುತ್ತೆ. ಹೌದಾ? ಅದೇ ಇನ್ನೊಂದು ಸೊನ್ನೆ ಹಾಕಿ 100 ರೂಪಾಯಿ ಕೊಡಿ, ಸಿಲ್ಕಿ ಚಾಕ್ಲೇಟ್ ಬರುತ್ತೆ 100 ರೂಪಾಯಿ. ಹೌದಾ? ಸಿಲ್ಕಿ, ಕ್ಯಾಡ್ಬರೀಸ್, ಡೈರಿ ಮಿಲ್ಕ್ ಅಂತ ಹೇಳ್ತೀರಿ. ಅಂದ್ರೆ ಇದು ರುಚಿಯಾಗಿರೋದು. ಪುಟಾಣಿಗೆ ಬಂದಿತ್ತು. ಅದೇ ಒಂದು ಸೊನ್ನೆ ಹೆಚ್ಚಾಗ್ತಾ ಏನಾಯ್ತು, ಅದರ ಕ್ವಾಂಟಿಟಿನೂ ಕ್ವಾಲಿಟಿನೂ ಜಾಸ್ತಿ ಆಗ್ತಾ ಹೋಯ್ತು. ಆದ್ರಿಂದ ಸೊನ್ನೆಗೆ ಬೆಲೆ ಇದೆ. ಸೊನ್ನೆಯನ್ನು ಬರೆಯೋದು ಹೇಗೆ, ಸೊನ್ನೆಗೆ ಬೆಲೆ ಇದೆ, ಅದನ್ನ ನಾವೀಗ ಪುಸ್ತಕದಲ್ಲಿ ನೋಡಿ ತಿಳ್ಕೊಳ್ಳೋಣ. ಈಗ ನಮ್ಮ ಗಣಿತ ಪುಸ್ತಕದಲ್ಲಿ ಪಾಠ 4 ಅಂತ ಇದೆ. ಈಗ ನಾನು ಇದನ್ನ ಕಳಿಸೋಣ. ಸೊನ್ನೆ ಅಂದ್ರೆ ಏನ್ ಗೊತ್ತಾಯ್ತಲ್ಲ? ಸೊನ್ನೆ ಅಂದ್ರೆ ಏನೂ ಇಲ್ಲ, ಯಾವುದೂ ಇಲ್ಲ ಅಂತ. ಸೊನ್ನೆಯನ್ನ ಯಾರು ಕಂಡುಹಿಡಿದಿದ್ದು? ನಾವೇ. ಹೆಮ್ಮೆಯಿಂದ ಹೇಳ್ಕೋಬೇಕು, ನಾವು ಭಾರತೀಯರು. ನಾವ್ಯಾರು? ಭಾರತದಲ್ಲಿ ವಾಸ ಮಾಡ್ತಾ ಇರೋದ್ರಿಂದ, ಭಾರತ ದೇಶದಲ್ಲಿ ಹುಟ್ಟಿರೋದ್ರಿಂದ ನಾವು ಭಾರತೀಯರು. ಅದರಿಂದ ಸೊನ್ನೆಯ ಕೊಡುಗೆ ಯಾರಿಗೆ? ಯಾರು ಕೊಟ್ಟದ್ದು? ಸೊನ್ನೆಯನ್ನ ಕೊಡುಗೆಯಾಗಿ ಕೊಟ್ಟದ್ದು ಭಾರತೀಯರು. ಅದರಿಂದ ಲೆಕ್ಕ ಮುಂದುವರಿಯೋದಕ್ಕೆ, ಸಂಖ್ಯೆಗಳ ಬೆಲೆ ಹೆಚ್ಚಾಗೋದಕ್ಕೆ ಕಾರಣ ನಾವೇ. ಅದರಿಂದ ಸೊನ್ನೆ. ಹಾಗೆ ಅದನ್ನ ಕಂಡಿದ್ದಂತ ಗಣಿತಜ್ಞರ ಹೆಸರೇನು? ಯೂಕ್ಲಿಡ್ ಅನ್ನೋದು ನಮ್ಮವರೇನು, ಭಾರತೀಯರು. ಆಯ್ತಾ? ಹಾಗಾಗಿ ಸೊನ್ನೆಯನ್ನ ಕಂಡುಹಿಡಿದು ಯೂಕ್ಲಿಡ್, ಭಾರತೀಯರು ಅಂತೇಳಿ ಹೇಳ್ತೀನಿ. ಈಗ ಇದನ್ನಿಷ್ಟು ಅಳಿಸ್ತೀನಿ ನಾನು. ನೋಡಿ ಮಕ್ಕಳ, ಈಗ ನಾನು ಪಾಠಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮ ಪಾಠದಲ್ಲಿ ಗಣಿತದ ಪುಸ್ತಕದಲ್ಲಿ, ಗಣಿತ ಪುಸ್ತಕ ಇದೆಯಲ್ಲ ನಿಮ್ಮ ಹತ್ರ? ಗಣಿತದ ಬುಕ್ಕು ಎಲ್ಲರಲ್ಲೂ ಇದೆ, ಹೌದಾನೆ? ಗಣಿತ ಪುಸ್ತಕ ಇದೆ, ಪಾಠ್ಯ ಪುಸ್ತಕ ಇದೆ. ಇದರಲ್ಲಿ ನಾನು ಈಗಾಗಲೇ ಮುಂದಿನ ಎಲ್ಲ ಅಭ್ಯಾಸಗಳನ್ನ ಮಾಡೇ ಮುಗಿಸಿದೆ. ಈಗ ನಾನು 4ನೇ ಅಭ್ಯಾಸ, ಪಾಠ ಇದು 4 ಇದೆ. 4ರಲ್ಲಿ ಸೊನ್ನೆ ಬಗ್ಗೆ ಇದೆ. ನೋಡಿ ಮಕ್ಕಳ, ಇಲ್ಲಿ ಈ ಚಿತ್ರ ನೋಡಿ. ಇಲ್ಲಿ ನಿಮಗೆ ಕಾಣ್ತಾ ಇದೆ ಚಿತ್ರ. ಇಲ್ಲಿ ಏನಾಗಿದೆ ಗೊತ್ತಾ? 2 ಮರಗಳಿವೆ. ಏನಿವೆ? 2 ಮರಗಳಿವೆ. ಈ ಕಡೆಗೊಂದು ಮರ ಇದೆ, ಈ ಕಡೆಗೊಂದು ಮರ ಇದೆ, ಈ ಕಡೆಗೊಂದು ಮರ ಇದೆ. ಹೌದಾ ಅಲ್ವಾ? ಹಾಗೆ ಮರದ ನಡುವೆ ಏನಾಗಿದೆ? ಒಂದು ಏನ್ ಬಂದಿದೆ? ಸೇತುವೆ ತರ ಬಂದಿದೆ. ಅರ್ಥ ಆಯ್ತಾ? ಮರದ ನಡುವೆ ಒಂದು ಸೇತುವೆ ತರ, ಅಂದ್ರೆ ಒಂದು ಹಗ್ಗ ತರ ಬಂದಿದೆ. ಆ ಮರದ ಕೆಳಗಡೆ ಒಂದು ಮಗು ನಿಂತಿದೆ. ಒಂದು ಹೆಣ್ಮಗು ಅಲ್ಲಿ ನಿಂತ್ಕೊಂಡಿದೆ. ಮರದ ಕೆಳಗಡೆ ಒಂದು ಹೆಣ್ಮಗು ಅಲ್ಲಿ ನಿಂತ್ಕೊಂಡಿದೆ. ಆದ್ರೆ ಆ ಮರದಲ್ಲಿ 4 ಕೋತಿಗಳು. ಯಾವ 4 ಕೋತಿಗಳು ಏನಾಡ್ತಾ ಇವೆ? ಜೋಕಾಲಿಯನ್ನ ಆಡ್ತಾ ಇವೆ. ಎಷ್ಟು ಕೋತಿಗಳು ಮರದಲ್ಲಿ ಜೋಕಾಲಿ ಆಡ್ತಾ ಇವೆ? 4 ಕೋತಿಗಳು. ಎಷ್ಟು ಮಕ್ಕಳ? 4 ಕೋತಿಗಳು ಜೋಕಾಲಿಯನ್ನ ಆಡ್ತಾ ಇದೆ. ಹಾಗೆ ಬನ್ನಿ, 4 ಕೋತಿಗಳು ಜೋಕಾಲಿ ಆಡ್ತಾ ಇದ್ವು. ನಂತರ ಒಂದು ಕೋತಿಗೆ ಹಾಕೋ ಆಟ ಆಡಿ ಬೋರ್ ಆಯ್ತು ಅನ್ಸುತ್ತೆ. ಹಾಗೇನ್ ಮಾಡ್ತು? ಒಂದು ಕೋತಿ ಅಲ್ಲಿಂದ ಬಿಟ್ಟೋಯ್ತು. ಏನಾಯ್ತು? ಒಂದು ಕೋತಿ ಅಲ್ಲಿಂದ ಬಿಟ್ಟೋಯ್ತು. ನೋಡಿ, ನಿಮ್ಮ ಪುಸ್ತಕದಲ್ಲೇ ಇದೆ. ಆ ಮಗು ಅದನ್ನ ನಿಂತ್ಕೊಂಡು ವೀಕ್ಷಿಸ್ತಾ ಇದ್ದಾಳೆ. ನೋಡಿ, ಮರದಲ್ಲಿ ಈಗ ಇದ್ದಿದ್ದು ಮೊದಲಿದ್ದು 4 ಕೋತಿಗಳು. ಆದ್ರೆ ಈಗ ಮರದಲ್ಲಿ ಉಳಿದ ಕೋತಿಗಳು ಎಷ್ಟು? 3. ಹೌದಾ? ಈಗ ಮರದಲ್ಲಿ ಉಳಿದ ಕೋತಿಗಳು 2ನೇ ಚಿತ್ರ ನೋಡಿ. ಮೊದಲನೇ ಚಿತ್ರದಲ್ಲಿ 4 ಕೋತಿಗಳು ಎಲೆ ಆಡ್ತಾ ಇದ್ವು. ನಂತರ 3 ಕೋತಿಗಳು ಆಯ್ತು. ಮತ್ತೆ ಮುಂದಿನ ಚಿತ್ರಕ್ಕೆ ಬನ್ನಿ. ಅಲ್ಲಿ ನೋಡಿ, ಮತ್ತೆ ಇನ್ನೊಂದು ಕೋತಿ ಮಾಯ ಆಯ್ತು. ಆಗ ಮರದಲ್ಲಿ ಉಳಿದ ಕೋತಿಗಳು ಎಷ್ಟು? ಎಷ್ಟು ಮಕ್ಕಳ? 2. ಈಗ ಮರದಲ್ಲಿ ಬರೀ 2 ಕೋತಿಗಳು ಉಳ್ಕೊಂಡ್ವು. ಮತ್ತೇನಾಯ್ತು? ಆ ಕೋತಿಗೂ ಯಾಕೋ ತುಂಬಾ ಬೋರ್ ಆಯ್ತು ಅನ್ಸುತ್ತೆ. ಆಟ ಆಡಿ ಒಂದೇ ಸಮ ಆಟ ಆಡ್ತಿದ್ರೆ ಎಂತವ್ರಿಗೂ ಬೇಜಾರಾಗುತ್ತಲ್ವಾ? ಹಾಗಾಗಿ ಮತ್ತೊಂದು ಕೋತಿ ಏನ್ ಮಾಡ್ತು? ಅದು ಜಂಪ್ ಆಯ್ತು. ಈಗ ಮರದಲ್ಲಿ ಉಳಿದ ಕೋತಿಗಳು 4. ಏನ್ ಹೇಳಿ? ಮರದಲ್ಲಿ ಉಳಿದ ಕೋತಿಗಳು 4 ಇದ್ವು. ಹೋಯ್ತು 3 ಆಯ್ತು. 1 ಹೋಯ್ತು 2 ಆಯ್ತು. ಈಗ ಇನ್ನೊಂದೇ ಒಂದು ಉಳ್ಕೊಂಡಿದೆ. ಅದಕ್ಕೂ ಸಹ ಬೋರ್ ಆಗ್ಬಿಡುತ್ತೆ.
ಅದು ಏನ್ ಮಾಡುತ್ತೆ ಹೋಗುತ್ತೆ. ಇಲ್ಲೇನು ಇಲ್ಲ ನೋಡಿ, ಏನೂ ಇಲ್ಲ. ಮರದಲ್ಲಿ ಈಗ ಕೋತಿಗಳಿವೆಯಾ? ಇಲ್ಲ, ಏನೂ ಇಲ್ಲ, ಯಾವುದೂ ಇಲ್ಲ. ಹೌದಾ? ಬರೀ ಮರ ಮಾತ್ರ ಇದೆ. ಆ ತಂತಿ ಮಾತ್ರ, ಜೋಕಾಲಿಗೆ ಅಂತ ಹಾಕೊಂಡಿದ್ದಂತ ತಂತಿ ಮಾತ್ರ ಇದೆ. ಈಗ ಮರದಲ್ಲಿ ಇದ್ದ ಕೋತಿಗಳು ಎಷ್ಟು? 4. ಅವುಗಳಿಗೆ ಬೋರ್ ಆಗಿ ಹೋದಂತ ಕೋತಿ ಎಷ್ಟು? 1. ಉಳಿದ ಕೋತಿಗಳು ಎಷ್ಟು? 3. ನಂತರ ಒಂದು ಕೋತಿಗೆ ಮತ್ತೆ ಬೋರ್ ಆಯ್ತು, ಮಾತಾಡ ಹೋಯ್ತು. ಆಗ ಮರದಲ್ಲಿ ಉಳಿದ ಕೋತಿಗಳು ಎಷ್ಟು? 2. ಮತ್ತೆ ಒಂದು ಕೋತಿ ಉಳಿತು, ಒಂದು ಕೋತಿ ಹೋಯ್ತು, ಒಂದು ಕೋತಿ ಉಳಿತು. ಮತ್ತೆ ಅದೇ ಕೋತಿಗೆ ಒಂದು ಉಳಿದಂತ ಕೋತಿ ಮತ್ತೆ ಬೋರ್ ಆಯ್ತು. ಅದೇನ್ ಮಾಡ್ತು? ಅದು ಸಹ ಹೋಯ್ತು. ಈಗ ಮರದಲ್ಲಿ ಉಳಿದ ಕೋತಿಗಳೆಷ್ಟು? 0. ಏನೂ ಇಲ್ಲ ಅಂದರೆ 0 ಗಣನ. ಏನೂ ಇಲ್ಲ ಅಂದರೆ 0 ಗಣನ ಅಲ್ವಾ? ಎನ್ಸೋದಕ್ಕೆ ಏನೂ ಇಲ್ಲ ಅಂತಂದ್ರೆ 0 ಅಂತ ನಾವು ಹೇಳಿದ್ವಿ ಅಲ್ವಾ? ಈ ಒಂದು ಇದರಲ್ಲಿ ನಾವು ತಿಳ್ಕೊಂಡ್ವಿ. ಮರದಲ್ಲಿ ಇದ್ದ ಕೋತಿಗಳು 4, ನಂತರ 3, ನಂತರ 2, ನಂತರ 1 ಆಯ್ತು, ನಂತರ 0 ಆಯ್ತು. ತಂತಿ ಹಿಡಿದು ಜೋತಾಡುತ್ತಿರುವ ಒಂದು ಕೋತಿಯೂ ಇಲ್ಲ ಅಂದರೆ ತಂತಿಯನ್ನು ಹಿಡಿದು ಜೋತಾಡುತ್ತಿರುವ ಕೋತಿಗಳ ಸಂಖ್ಯೆ 0. ಕೋತಿಗಳ ಸಂಖ್ಯೆ 0. ನೋಡಿ, ಅದರೊಳಗೆ ಬಂದ್ಬಿಡ್ತೀನಿ ನಾನು. 0. ಹೌದಾ? 0. ಹೌದಾನೆ? ಕೋತಿಗಳ ಸಂಖ್ಯೆ ಏನಾಯ್ತು? 0 ಆಯ್ತು. ಅದೇ ರೀತಿ ಈ ಪುಟಕ್ಕೆ ಬರೋಣ. ಮುಂದಿನ ಪುಟಕ್ಕೆ ನಾವು ಹೋಗೋಣ. ಟರ್ನ್ ದ ಪೇಜ್. ಇಲ್ಲಿ ನೋಡಿ, ಈ ಒಂದು ಚಿತ್ರದಲ್ಲಿ ಮಕ್ಕಳು ಹಗ್ಗದ ಆಟವನ್ನು ಆಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಹಗ್ಗದ ಆಟ ಆಡ್ತಾ ಇದ್ದಾರೆ. ಎಷ್ಟು ಮಕ್ಕಳು ಆಟ ಆಡ್ತಾ ಇದ್ದಾರೆ ಹಗ್ಗದ ಆಟ? ನೋಡಿ, ಎಷ್ಟು ಮಕ್ಕಳು ಆಟ ಆಡ್ತಾ ಇದ್ದಾರೆ ನೋಡೋಣ. ಮೊದಲು ಒಂದು ಮನೆ ಇದೆ, ಮನೆಯ ಮುಂದೆ ಮೈದಾನ ಇದೆ. ಅಲ್ಲಿ 3 ಮಕ್ಕಳು ಏನ್ ಮಾಡ್ತಾ ಇದ್ದಾವೆ? ಎಷ್ಟು ಮಕ್ಕಳಿವೆ ಅಲ್ಲಿ? 1, 2, 3 ಮಕ್ಕಳಿವೆ. 3 ಮಕ್ಕಳು ಏನ್ ಆಡ್ತಾ ಇವೆ? ಹಗ್ಗದಾಟ. ಏನ್ ಆಡ್ತಾ ಇದ್ದಾವ ಮಕ್ಕಳ? ಹಗ್ಗದಾಟ. ಒಟ್ಟು ಇಲ್ಲಿ ಎಷ್ಟು ಮಕ್ಕಳು? 3 ಜನ ಮಕ್ಕಳು ಹಗ್ಗದಾಟವನ್ನ ಆಡ್ತಾ ಇದ್ದಾರೆ. ಆಗ ಏನಾಯ್ತು? ಒಂದು ಮಗು ಅದರಿಂದ ಕಳಚ್ಕೊಂತು. ಹೌದಾ? ಈಗ ಉಳಿದಂತವು ಎಷ್ಟು? 2. ಅಲ್ಲಿ ಎಷ್ಟು ಮಕ್ಕಳು ಉಳ್ಕೊಂಡ್ವು? ಹಗ್ಗದಾಟವನ್ನ ಆಡ್ತಾ ಇರುವಂತ ಮಕ್ಕಳು 2. 2 ಮಕ್ಕಳಲ್ಲೂ ಮತ್ತೆ ಒಂದು ಮಗು ಹೋಯ್ತು. ಈಗ ಅಲ್ಲಿ ಎಷ್ಟು ಉಳ್ಕೊಂತು? 1. ಹೌದಾ? ಹಗ್ಗವನ್ನ ಆಟ ಆಡ್ತಾ ಇರೋಂಥ ಮಗು ಎಷ್ಟು? 1 ಆಯ್ತು. ಆ ಮಗುನು ಹೊದೋಯ್ತು. ಈಗ ಅಲ್ಲಿ ಯಾರು ಇಲ್ಲ ಅಂದ್ರೆ ಏನಾಯ್ತಲ್ಲಿ? 0. ಯಾರು ಇದಾರ ಈಗ ಅಲ್ಲಿ ಮಕ್ಕಳು? ಇಲ್ಲ. ನೋಡಿ, 3 ಮಕ್ಕಳಿದ್ವು, ನಂತರ 2 ಆಯ್ತು, ಆಮೇಲೆ ಯಾರೂ ಇಲ್ಲ, 1 ಮಕ್ಕಳು ಇಲ್ಲ. ಹಗ್ಗದಾಟ ಯಾರು ಆಡ್ತಾ ಇಲ್ಲ. ಹಾಗಾದ್ರೆ ಮಕ್ಕಳ ಸಂಖ್ಯೆ ಎಷ್ಟು? 0. ಮಕ್ಕಳ ಸಂಖ್ಯೆ ಎಷ್ಟು? 0. ಅರ್ಥ ಆಯ್ತು ಮಕ್ಕಳ? 0 ಆಯ್ತು. ಹಾಗೆ ಇನ್ನೊಂದು ಚಟುವಟಿಕೆ ಇಲ್ಲಿದೆ ನೋಡಿ. ಒಂದು ಬುಟ್ಟಿ ಇದೆ. ಆ ಒಂದು ಬುಟ್ಟಿಯಲ್ಲಿ ನೋಡಿ ಮತ್ತೊಂದು ಚಿತ್ರವನ್ನ ಗಮನಿಸ್ಬೇಕು ನೀವು. ಆ ಒಂದು ಬುಟ್ಟಿಯಲ್ಲಿ ಏನಾಗಿದೆ ಗೊತ್ತಾ ಮಕ್ಕಳ? ಬುಟ್ಟಿಗಳು ಎಷ್ಟಿವೆ ಇಲ್ಲಿ? 3 ಬುಟ್ಟಿಗಳಿವೆ ನೋಡಿ. 1 ಬುಟ್ಟಿ, 2 ಬುಟ್ಟಿ, 3 ಬುಟ್ಟಿ. ಇಲ್ಲಿ ಈ ಒಂದು ಬುಟ್ಟಿಯಲ್ಲಿ ಒಟ್ಟು 5 ಹಣ್ಣುಗಳಿವೆ. ಎಷ್ಟು ಹಣ್ಣಿವೆ ಮಕ್ಕಳ? ಆ ಬುಟ್ಟಿಯಲ್ಲಿ 1ನೇ ಬುಟ್ಟಿಯಲ್ಲಿ 5 ಹಣ್ಣಿವೆ. ಹಾಗೆ ಇನ್ನೊಂದು ಬುಟ್ಟಿಯಲ್ಲಿ 2 ಹಣ್ಣಿದೆ. ಎಷ್ಟಿದೆ? 2 ಹಣ್ಣಿದೆ. ಈ ಬುಟ್ಟಿಯಲ್ಲಿ ಎಷ್ಟು ಹಣ್ಣುಗಳಿವೆ? ಎಷ್ಟಿದೆ ಹೇಳಿ ನೋಡೋಣ. ಇದೆಯಾ? ಇಲ್ಲ. ಏನೂ ಇಲ್ಲ ಅಂದ್ರೆ 0. ಏನೂ ಇಲ್ಲ, ಯಾವುದು ಇಲ್ಲ. ಹಾಗಾದ್ರೆ ಆ ಬುಟ್ಟಿಯಲ್ಲಿ ಏನು ಹಣ್ಣು ಇಲ್ಲ. ಬುಟ್ಟಿಯಲ್ಲಿ 1 ಹಣ್ಣು ಇಲ್ಲ. ಇದೆಯಾ? ಕೊನೆಯ ಬುಟ್ಟಿಯಲ್ಲಿ 1 ಹಣ್ಣಾದ್ರೂ ಇದೆಯಾ? ಮೊದಲನೇದಲ್ಲಿ 5 ಇತ್ತು, ಆಮೇಲೆ 2 ಆಯ್ತು, ಆಮೇಲೆ ಏನೂ ಇಲ್ಲ ಅಲ್ವಾ? ಅಷ್ಟೆಲ್ಲ ತಿಂದಾಕ್ಬಿಟ್ರಿ ನೀವೇ ಅನ್ಕೋತೀನಿ. ಹಾಗಾದ್ರೆ ಈಗ ಬುಟ್ಟಿಯಲ್ಲಿ ಏನೂ ಇಲ್ಲ. ಅರ್ಥ ಆಯ್ತಾ ಮಕ್ಕಳ? ಹಾಗೆ ಈಗ ಮುಂದಿನ ಚಿತ್ರಕ್ಕೆ ಬರೋಣ ನೋಡಿ. ಈಗ ತಂತಿಯ ಮೇಲೆ ಒಂದು ಕೋತಿಯೂ ಇಲ್ಲ ಅಂದರೆ ತಂತಿಯ ಮೇಲಿರುವ ಕೋತಿಗಳ ಸಂಖ್ಯೆ ಎಷ್ಟು? ಈಗ ಎಷ್ಟು ಬರೀಬೇಕು ನೀವು ಅಲ್ಲಿ ಹೇಳಿ ಮಕ್ಕಳ? ಎಷ್ಟು ಬರೀಬೇಕು ಹೇಳಿ? ತಂತಿನ 1 ಇಲ್ಲ ಅಂದ್ರೆ ಇದ್ರೊಳಗಡೆ ನೀವು
0 ಅಂತಾನೆ ಬರಿಬೇಕು. ಹೌದಾ? ಹಾಗೆ ಬುಟ್ಟಿಯಲ್ಲಿ ಒಂದು ಹಣ್ಣು ಇಲ್ಲ ಅಂದರೆ ಬುಟ್ಟಿಯಲ್ಲಿರುವ ಹಣ್ಣುಗಳ ಸಂಖ್ಯೆ 0. ನಾನು ನಿಮಗೆ ಪೆನ್ನಲ್ಲಿ ಬರೆದು ತೋರಿಸ್ತೀನಿ. ಹಾಗೆ ಬಾಟಲಿನಲ್ಲಿ ಒಂದು ಚಾಕ್ಲೇಟ್ ಇಲ್ಲ, ಹಾಗಾದ್ರೆ ಅದಕ್ಕೆ ನಾವೇನಂತೀವಿ? 0. ಹೂವಿನ ಕುಂಡದಲ್ಲಿ ಒಂದು ಹೂವು ಇಲ್ಲ, ಹಾಗಾದ್ರೆ ಅದು ಸಹ ಏನಾಯ್ತು? 0. ಬುಟ್ಟಿಯಲ್ಲಿ ಒಂದು ಹೂವು ಇಲ್ಲ, ಹಾಗಾದ್ರೆ ಅದು 0. ಆಯ್ತಾ ಮಕ್ಕಳ? ಏನೂ ಇಲ್ಲ ಅಂತಂದಾಗ ಖಾಲಿ 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 ಆದಾಗ ಏನ್ ಮಾಡ್ತೀವಿ ನಾವು? 0 ಅಂತಾನೆ ಬರ್ತೀವಿ. ಈಗ ಯಾವುದೋ ಒಂದು ಮನೆ ಖಾಲಿ ಆಗ್ಬಿಟ್ಟಿರುತ್ತೆ ಅಂದ್ರೆ ಏನು? ಆ ಮನೇಲಿ ಯಾವ ವಸ್ತುನೂ ಇರಲ್ಲ, ಯಾವ ವ್ಯಕ್ತಿನೂ ಇರಲ್ಲ, ಆ ಮನೆ ಪೂರ್ತಿ ಖಾಲಿ ಆಗಿರುತ್ತೆ. ಅವಾಗ ನಾವೇನಂತೀವಿ? ಮನೆ ಖಾಲಿ ಇದೆಯಾ ಅಂತ ಹೋಗ್ತೀವಿ. ಆಗ ಮನೆ ಖಾಲಿ ಇದ್ರೆ ಅಲ್ಲಿ ಹೋಗಿ ಸೇರ್ಕೋತೀವಿ. ಹೌದಾ? ಆಗ ಮನೆ ಖಾಲಿ ಇರುತ್ತೆ. ಆಮೇಲೆ ಏನಾಗುತ್ತೆ? ಅಲ್ಲಿ ಮನೆಯಲ್ಲಿ ಜನರು ವಸ್ತುಗಳು ಎಲ್ಲಾನು ಸೇರ್ಕೊಂಡು ತುಂಬೋಗುತ್ತೆ ಅಲ್ವಾ? ಈಗ ನೋಡಿ, 0ನ್ನ ಹೇಗೆ ತಿದ್ದಿ ಬರೆಯೋದು ಅಂತೇಳಿ ಕೊಟ್ಟಿದ್ದಾರೆ. ಒಂದು 0ನ್ನ ನಾವು ಈಗ ಕೊಟ್ಟಿದ್ದಾರಲ್ವಾ, ಅದನ್ನ ಚಿಕ್ಕ ಚಿಕ್ಕ ತರ ಇಟ್ಕೊಂಡಿದ್ದಾರೆ. ನೀವೇನ ಮಾಡ್ಬೇಕು? ಆ ಚಿಟ್ಟೆಯನ್ನು ಹೀಗೆ ಸೇರಿಸಿ 0ಯಿಂದ ಬರೆಯುವಂತಹ ಅಭ್ಯಾಸವನ್ನ ಇಲ್ಲಿ ನೀವು ಮಾಡ್ಕೋಬೇಕು ಈ ಒಂದು ಅಭ್ಯಾಸದಲ್ಲಿ. ಹಾಗಾದ್ರೆ ಅದು ಮಾಡ್ತೀರಲ್ವಾ ನೀವು? ಎಲ್ಲ ಪೂರ್ತಿ ಎಲ್ಲಾ ಮನೆಗಳಿಗೂ ನೀವೇನ್ ಮಾಡ್ಬೇಕು? 0 0 0 ಅಂತೇಳಿ ತುಂಬಿಸ್ಬೇಕು. ಕಾಣಿಸ್ತಾ ಇದೆಯಾ ಮಕ್ಕಳ? ಇನ್ನು ಬನ್ನಿ, ನೆಕ್ಸ್ಟ್ ಇಲ್ಲಿ ಚೌಕ ಇದೆ. ಆಯ್ತು, ಚೌಕಟ್ಟಾದ ಒಂದು ಮನೆ ಇದೆ. ಹಾಗೆ ಇದು ಇದೆ. ಏನಿದೆ? ಉದಾಹರಣೆಗೆ ಇಲ್ಲಿ 2 ಮನೆಗಳಿವೆ. ಮನೆಗಳು ಎಷ್ಟಿವೆ? 2. ಅವರೇ ಕೊಟ್ಟಿದ್ದಾರೆ. ಮರಗಳು ಎಷ್ಟಿವೆ? ಮರ ಇದೆಯಾ? ಇಲ್ಲೇ ಇಲ್ಲ ಅಲ್ವಾ? ಹಾಗಾದ್ರೆ ಮನೆ 2, ಮರಗಳು ಇಲ್ಲ, 0. ಹೌದಾ? ಹಾಗೆ ಇಲ್ಲಿ ಮುಂದಕ್ಕೆ ಬನ್ನಿ. ಇಲ್ಲೇನಾಗ್ತಾ ಇದೆ? ಹೂಗಳನ್ನ ಕೊಟ್ಟಿದ್ದಾರೆ. 1 2 3 4 5 ಹೂವಿದೆ. ಇಲ್ಲಿ ಏನಿದೆ? ಹೂವುಗಳು 5 ಇದೆ. ಅಲ್ಲಿ ಕೊಟ್ಟಿದ್ದಾರೆ ಅವರು ಏನಂತ? ಹಣ್ಣುಗಳನ್ನು ಕೊಟ್ಟಿದ್ದಾರೆ, ಹೂಗಳನ್ನು ಕೊಟ್ಟಿದ್ದಾರೆ. ಈಗ ಕೇಳಿದಾರಲ್ಲಿ ಪ್ರಶ್ನೆನ ಹಣ್ಣುಗಳು ಅಂತ ಬರೆದು ಒಂದು ಬಾಕ್ಸ್ ಅನ್ನ ಹಾಕಿದ್ದಾರೆ. ಹೌದಾ? ಹಣ್ಣುಗಳು ಅಂತ ಬರೆದು ಒಂದು ಬಾಕ್ಸ್ ಅನ್ನ ಹಾಕಿದ್ದಾರೆ. ಹೂವುಗಳು ನೋಡಿ, ಹೂವುಗಳು ಅನ್ನೋದನ್ನು ಸಹ ಒಂದು ಬಾಕ್ಸ್ ಅನ್ನ ಹಾಕಿದ್ದಾರೆ. ಹೌದಾ? ಹೂವುಗಳು, ಹಣ್ಣುಗಳು. ಹಾಗಾದ್ರೆ ಚಿತ್ರವನ್ನ ನೋಡಿ. ಈ ಚಿತ್ರದಲ್ಲಿ ಎಷ್ಟು ಹಣ್ಣುಗಳಿವೆ? ಇದೆಯಾ ಹಣ್ಣು? ಹಣ್ಣಿದೆಯಾ? ಇಲ್ಲ ಅಲ್ವಾ? ಹಾಗಾದ್ರೆ ನಾವು ಹಣ್ಣುಗಳ ಜಾಗಕ್ಕೆ ಏನ್ ಮಾಡ್ಬೇಕು? 0. ಹಾಗೆ ಹೂವುಗಳು ಎಷ್ಟಿವೆ? 1 ಹೂವು, 2 ಹೂವು, 3 ಹೂವು, 4 ಹೂವು, 5 ಹೂವುಗಳು. ಇಲ್ಲಿ ನಾವೇನ್ ಮಾಡ್ಬೇಕು? 5 ಹೂವುಗಳು ಅಂತೇಳಿ ಹಾಕ್ಬೇಕು. ಎಷ್ಟು ಹೂವುಗಳು ಹಾಕ್ಬೇಕಲ್ಲಿ? 5 ಹೂವುಗಳು. ಹಾಗೆ ಇಲ್ಲಿ ಆಮೆಗಳು, ಹಕ್ಕಿಗಳು ಅಂತ ಕೊಟ್ಟಿದೆ. ಮುಂದಿನ ಪ್ರಶ್ನೆ ಆಮೆಗಳು. ಏನಿದೆ? ಆಮೆಗಳು ಮತ್ತೆ ಹಕ್ಕಿಗಳು. ಹೌದಾ? ಆಮೆಗಳು ಮತ್ತೆ ಹಕ್ಕಿಗಳು. ಇಲ್ಲೂ ಸಹ ಬಾಕ್ಸ್ ಅನ್ನ ಕೊಟ್ಟಿದೆ. 2 ಬಾಕ್ಸ್ ಕೊಟ್ಟಿದೆ. ಆ ಬಾಕ್ಸ್ ಅಲ್ಲಿ ನಾವು ಸರಿಯಾದ ಉತ್ತರವನ್ನ ತುಂಬಿಸ್ಬೇಕು. ಆಮೆ ಎಷ್ಟಿದೆ ಮಕ್ಕಳ? ಆಮೆಗಳು ಎಷ್ಟಿವೆ? ಆಮೆಗಳು ಇಲ್ಲ, ಅಲ್ಲಿ ಒಂದೇ ಒಂದು ಆಮೆ ಇದೆ. ಆದ್ರಿಂದ ನಾವಲ್ಲಿ 1 ಅಂತ ಹಾಕೊಳ್ಳೋಣ. ಹಕ್ಕಿಗಳ ಸ್ಥಾನದಲ್ಲಿ ಏನ್ ಮಾಡೋಣ? 0. ಏನು ಇಲ್ಲ ಅಲ್ಲಿ, ನಾವೇನ್ ಮಾಡೋಣ? 0 ಅಂತ ಹಾಕೊಳ್ಳೋಣ. ಹಾಗೆ ನೆಕ್ಸ್ಟ್ ಚಿತ್ರಕ್ಕೆ ಹೋಗೋಣ. ನೆಕ್ಸ್ಟ್ ಅಲ್ಲಿ ಮಕ್ಕಳಿದ್ದಾರೆ. ಹೌದಾ? ಮಕ್ಕಳು ಅಂದ್ರೆ ಗೊಂಬೆ ರೀತಿಯ ಮಕ್ಕಳು. ಅಲ್ಲಿ ಅದನ್ನ ಏನಂತ ಕೇಳಿದ್ದಾರೆ? ಚೆಂಡುಗಳು ಮತ್ತು ಗೊಂಬೆಗಳು ಅಂತ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ? ಚೆಂಡುಗಳು. ಹೌದಾ? ಚೆಂಡುಗಳು ಅಂತ ಕೊಟ್ಟು ಒಂದು ಬಾಕ್ಸ್ ಅನ್ನ ಹಾಕಿದ್ರು. ಹೌದಾ? ಹಾಗೆ ಗೊಂಬೆಗಳು ಅಂತ ಹೇಳಿ ಮತ್ತೊಂದು ಬಾಕ್ಸ್ ಅನ್ನ ಹಾಕಿದ್ರು. ಮತ್ತೊಂದು ಬಾಕ್ಸ್ ಅನ್ನ ಹಾಕಿದ್ರು. ಚೆಂಡುಗಳು ಎಷ್ಟಿವೆ? ಎಣ್ಸಿ. ಅಯ್ಯೋ ಮಿಸ್, ಅಲ್ಲಿ ಚೆಂಡೆ ಇಲ್ವಲ್ಲ. ಹಾಗಾದ್ರೆ ಅಲ್ಲೇನ್ ಮಾಡ್ಬೇಕು ನಾವು? ಚೆಂಡು ಜಾಗಕ್ಕೆ 0ನ ಹಾಕಿ. ಗೊಂಬೆಗಳಿದೆಯಾ ಮಕ್ಕಳ? ಇದೆ ಮ್ಯಾಮ್. ಎಷ್ಟಿವೆ ಎಣ್ಸಿ ಮಕ್ಕಳ? 1 2 3 4 5 6 7. ಎಷ್ಟು ಗೊಂಬೆಗಳಿವೆ? 7 ಗೊಂಬೆಗಳು. ಎಷ್ಟಿವೆ? 7 ಗೊಂಬೆಗಳು. ಹೌದಾ? ಇನ್ನು ಕೊನೆಯದಾಗಿ
ಒಂದಲ್ಲಿ ಚಿತ್ರ ಇದೆ. ಏನದು? ಪೆನ್ನುಗಳು. ಪುನಃ ಇಲ್ಲಿ ಪೆನ್ಸಿಲ್ ಎಷ್ಟಿವೆ, ಪೆನ್ ಎಷ್ಟಿವೆ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳಿದ್ರು ಮೊದಲನೇದಾಗಿ? ಪೆನ್ಸಿಲ್ಗಳು. ಪೆನ್ಸಿಲ್ಗಳು ಎಷ್ಟು? ಪೆನ್ನುಗಳು ಎಷ್ಟು? ಹೌದಾ? ಪೆನ್ಸಿಲ್ಗಳು ಎಷ್ಟು? ಪೆನ್ನುಗಳು ಎಷ್ಟು? ಪೆನ್ಸಿಲ್ ಎಷ್ಟಿವೆ, ಪೆನ್ ಎಷ್ಟಿವೆ ಅಂತ ಬಾಕ್ಸ್ ಹಾಕ್ತಾ ಇದ್ದಾರೆ. ಎಣಿಸಿ ಮಕ್ಕಳ, ಪೆನ್ಸಿಲ್ ಎಷ್ಟಿವೆ? ಮಿಸ್ ಅಲ್ಲಿ ಪೆನ್ಸಿಲ್ ಇಲ್ಲ ಮಿಸ್. ಹೌದಾ? ಹಾಗಂತ ಇದ್ದೀರಲ್ವ ನೀವು? ಕರೆಕ್ಟ್. ಪೆನ್ಸಿಲ್ ಇಲ್ಲ ಅಂದ್ರೆ ನಾವೇನ್ ಮಾಡೋಣ? ಅಲ್ಲಿ 0 ಹಾಕೊಳ್ಳೋಣ. ಓಕೆನಾ? ಹಾಗೆ ಪೆನ್ ಇದೆಯಾ ಮಕ್ಕಳ? ಎಷ್ಟಿವೆ ಪೆನ್ನು? ಎಣಿಸಿ. 1 ಪೆನ್ನು, 2 ಪೆನ್ನು, 3 ಪೆನ್ನು. ಹಾಗಾದ್ರೆ 3 ಪೆನ್ ಇದೆ ಅಲ್ವಾ? 3 ಪೆನ್ನುಗಳು. ಆ ಬಾಕ್ಸ್ ಅಲ್ಲಿ ನಾವೇನ್ ಮಾಡ್ಬೇಕೀಗ? 3 ಹಾಕ್ಬೇಕು ಅಲ್ವಾ? ಇದನ್ನೆಲ್ಲ ನಾವು ಮನೇಲಿ ಮಾಡ್ತೀರಲ್ವ ನೀವು? ನಾನು ಬರ್ಬಿಟ್ಟು ಹಾಕ್ತೀನಿ ಉತ್ತರನ, ನೀವು ಮಾಡಿ. ಇಲ್ಲಿಗೆ 0ಯಲ್ಲಿ ಇರುವಂಥ ಅಭ್ಯಾಸದ ಪಾಠ ಎಲ್ಲನೂ ಮುಗೀತು. ಈಗ 0 ಪಾಠ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. 0 ಅಂದ್ರೆ ಏನು ಮಕ್ಕಳ? ಎಣಿಸಲಿಕ್ಕೆ ಏನೂ ಇಲ್ಲ ಅಂದರೆ ಅದು 0. ಜೇಬಿನಲ್ಲಿ ಏನೋ ಇದೆ ಎಣಿಸಿ ನೋಡೋಣ ಅಂತಂತಾರೆ, ಅದೇ ಎಣ್ಸಕ್ಕೂ ಏನೂ ಇಲ್ಲ, ಕೈಯಲ್ಲೂ ಏನೂ ಇಲ್ಲ. ಹೌದಾ? ಆಗ ಅದನ್ನು ನಾವೇನಂತೀವಿ? 0 ಅಂತ ಹೇಳ್ತೀವಿ. ಹೌದಾ? ಹೀಗೆ ಒಂದು ಬಾಕ್ಸ್ ಇದೆ. ಬಾಕ್ಸ್ ಇದೆ, ಏನಾಗಿದೆ? ಖಾಲಿ ಬಾಕ್ಸ್ ಆಗಿದೆ. ಈಗ ನಾನು ಇದಕ್ಕೆ ಏನು ಮಾಡ್ತೀನಿ? ಪೀಸ್ ಆಫ್ ಚಾಕ್ಲೇಟ್ನೆಲ್ಲ ತುಂಬ್ತೀನಿ. ಈಗ ಇದು ಭರ್ತಿ ಆಯಿತು. ಮೊದಲೇನಾಗಿತ್ತು? ಖಾಲಿ ಡಬ್ಬ ಆಗಿತ್ತು. ಹೌದಾ? ಈಗ ಆಯಿತು. ಈಗ ನನ್ನ ಕೈಯಲ್ಲಿ ಎಷ್ಟೊಂದು ಪೆನ್ನುಗಳಿದೆ. ಈ ಕೈಯಲ್ಲಿ ಎಷ್ಟೊಂದು ಪೆನ್ನುಗಳಿವೆ, ಸ್ಕೆಚ್ ಪೆನ್ಗಳು ಅಲ್ವಾ? ಆದರೆ ಈ ಕೈಯಲ್ಲಿ ಏನಿದೆ? ಏನೂ ಇಲ್ಲ. ಇದು 0, ಇದು ಇದೆ, ಇದು ಇದೆ, ಇದು ಇಲ್ಲ, ಏನೂ ಇಲ್ಲ. ಹಾಗಾದರೆ ಇದು ಸಂಖ್ಯೆ. ಇದು ಇದೆ, ಇದು ಇಲ್ಲ. ಈ ರೀತಿ ಏನು ಇಲ್ಲದೆ ಇದ್ದಾಗ ಇದನ್ನು ನಾವೇನಂತೀವಿ? 0 ಅಂತೀವಿ. ಸಂಖ್ಯೆಗಳ ಬೆಳೆಯೋದಕ್ಕೆ 0ಗಳ ಅವಶ್ಯಕತೆ ಇದೆ ಅಲ್ವಾ? 1ರಿಂದ 9 ತನಕ ಸಂಖ್ಯೆಗಳಿದೆ, ಅಂಕೆಗಳಿವೆ. ಆದರೆ ಆ ಅಂಕೆಗಳು ಸಂಖ್ಯೆಗಳಾಗಬೇಕಾದ್ರೆ 1ರಿಂದ 9 ಬಿಡಿ ಅಂಕೆಗಳವು. ಆ ಅಂಕೆಗಳು ಸ್ಥಾನವನ್ನು ಹೆಚ್ಚಿಸಿಕೊಂಡು 10, 100, 1000 ಈ ರೀತಿ ಅದು ಬೆಳಿಬೇಕಂದ್ರೆ 0 ಅವಶ್ಯಕತೆ ನಮಗಿದೆ. ಆ 0ಯನ್ನು ಕಂಡುಹಿಡಿದಿದ್ದು ಯಾರು? ನಾವು. ಹೆಮ್ಮೆಯಿಂದ ಹೇಳೋಣ, ನಾವು ಅಂದರೆ ಭಾರತೀಯರು. ಯೂಕ್ಲಿಡ್ ಅನ್ನೋ ಒಬ್ಬರು ಗಣಿತಜ್ಞರು ಇದನ್ನು ಕಂಡುಹಿಡಿದ್ರು. ನಮ್ಮಲ್ಲಿ ಅನೇಕ ಗಣಿತಜ್ಞರು ಇದ್ದಾರೆ ಅಂತ ಆಗಲೇ ಹೇಳಿದೆ ಅಲ್ವಾ? ಭಾಸ್ಕರ ರಾವ್, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಭಾಸ್ಕರ ರಾವ್, ಆರ್ಯಭಟ, ಲೀಲಾವತಿ ಇವರೆಲ್ಲರೂ ಸಹ ಗಣಿತಜ್ಞರು, ಭಾರತೀಯ ಗಣಿತಜ್ಞರು. ಅದರಲ್ಲಿ ನಾವು ಇದನ್ನು ಕಂಡುಹಿಡ್ತಿದ್ರಿಂದ ಭಾರತ ಹೆಮ್ಮೆಯ ದೇಶ. ಭಾರತ ಎಂಥ ದೇಶ? ಹೆಮ್ಮೆಯ ದೇಶ ಅಂತ ನಾವು ಎದೆ ತಟ್ಟಿ ಹೇಳ್ಕೋಬೇಕು. ಯಾಕೆ? ಭಾರತ ದೇಶದಲ್ಲಿ ನಾವು ಹುಟ್ಟಿದ್ದೀವಿ. ನಮ್ಮ ಸಾಧನೆ ಅಷ್ಟಿಷ್ಟಲ್ಲ ಅಲ್ವಾ? 0ಯನ್ನು ನಾವು ಕೊಡುಗೆಯಾಗಿ ನೀಡಿದ್ದೀವಿ. ಏನೂ ಇಲ್ಲ ಅಂತ ಹೇಳ್ತೀವಿ, ಯಾವುದೂ ಇಲ್ಲ ಅಂತೀವಿ, ಆದರೆ ಅದಿದ್ರೇ ಸಂಖ್ಯೆ ಬೆಳೆಯೋಕ್ಕೆ ಸಾಧ್ಯ. ಹೌದಾ ಮಕ್ಕಳ? 0 ಬಗ್ಗೆ ಕಲ್ತ್ಕೊಂಡ್ರಿ ಅಲ್ವಾ? ಇಲ್ಲಿಗೆ ಈ ಪಾಠ ನಿಲ್ಸೋಣ ಮಕ್ಕಳ. ಬಾಯ್ ಬಾಯ್ ಮಕ್ಕಳ. ಎಲ್ರಿಗೂ ಧನ್ಯವಾದಗಳು. ಚೆನ್ನಾಗಿ ಓದಿ ಜಾಣ ಮಕ್ಕಳಾಗಿ ಗಣಿತದಲ್ಲಿ